ಕೋಡ್ ಟು ಕೋಡ್ ಬಡೆ ಅಂತ. ಸೊ ಕಂಪ್ಯೂಟರ್ ಕೋಡ್ ಬರೀತಾ ಇತ್ತು. ಈಗ ಕೋಡ್ ಬಡೆ ಚಕ್ಲಿ ಮಾರೋ ಆಪರ್ಚುನಿಟಿ ಸಿಕ್ಕಿದೆ. ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲೂ ಪ್ರಾವಿಷನ್ ಸ್ಟೋರ್ಸ್ನಲ್ಲೂ ನಾವು ಅಡುಕಲೆ ಪ್ರಾಡಕ್ಟ್ಸ್ನ ನೋಡ್ತಾ ಇದ್ದೀವಿ. ಅಡುಕಲೆ ಅಂದ್ರೆ ಅಡುಗೆ ಮನೆ, ಮಲಯಾಳಮಲ್ಲಿ ಅಡುಕಲ ಅಂದ್ರೆ ಅಡುಗೆ ಮನೆ, ಸೌತ್ ತಮಿಳ್ನಾಡು ಅಡುಕಲೈ ಅಂದ್ರೆ ಅಡುಗೆ ಮನೆ, ಅಡಪು ಅಂದ್ರೆ ಅಡುಗೆ ಮನೆ. ಒಂದು ಪ್ರಾಡಕ್ಟ್ ಅದು ಸೇಲ್ಸ್ ಡ್ರಿವನ್ ಅನ್ನೋದಾದ್ರೆ ಅದು ಯಾವುದು? ನಮ್ದು ಕಾಯಿ ಕೋಡ್ ಬಡೆ. ಫಸ್ಟ್ ಪ್ರಾಡಕ್ಟ್ ಮಾಡಿದ್ದು 1 kg ರಸಂ ಪೌಡರ್ ಇತ್ತು. ಈಗ ದಿನಕ್ಕೆ 3.5 ಟನ್ 4,000 kg ಆಗುತ್ತೆ. ಸೊ ನೆಕ್ಸ್ಟ್ ಜಾಸ್ತಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ, ಚೀಪ್ ಇಂಗ್ರೀಡಿಯೆಂಟ್ ಅಂದ್ಬಿಟ್ಟು ದಟ್ ಇಸ್ ಸಮಥಿಂಗ್ ದಟ್ ವಿ ಡೋಂಟ್ ಡೂ. ಈಗ ಒಂದು ಕೋಡ್ ಬಳೆಗೆ ಒಂದು 100 ರೂಪಾಯಿ ಅಂತ ಇಟ್ಕೊಳ್ಳೋಣ. ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ರಾ ಮಟೀರಿಯಲ್ಸ್ ಬೇಕಾಗ್ಬೋದು, ಅದರ ಪ್ರೈಸ್ ಕಾಸ್ಟಿಂಗ್? ತುಂಬ ನಾನು ಕೋಡ್ ಬಡೆ ರೆಸಿಪಿ ಕೇಳ್ತಾ ಇದ್ದೀರಾ ಮೇಡಮ್. ಬಿಸ್ನೆಸ್ಸಲ್ಲಿ ಯಾವುದೂ ಈಸಿ ಇಲ್ಲ. ಎಲ್ಲಾದರೂ ಒಂದು ಸ್ಟೇಜಲ್ಲಿ ಒಂದು ಪಾಯಿಂಟಲ್ಲಿ ಅನ್ನಿಸ್ತಾ ವಾಪಸ್ ಹೋಗಬೇಕು, ಇಲ್ಲ ಇಲ್ಲಿ ಸ್ಟಾಪ್ ಮಾಡಬೇಕು ಅಂಥದ್ದೇನಾದರೂ? ಹಾಯ್ ಹಲೋ, ಗ್ರೋ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಬಿಸ್ನೆಸ್ ಟಾಕೀಸ್ನ ಮತ್ತೊಂದು ಸ್ಪೆಷಲ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾಕೆ ನಾನು ಸ್ಪೆಷಲ್ ಅಂತ 3 ಸಲ ಹೇಳಿದೆ ಅಂದರೆ, ಇವತ್ತಿನ ಎಪಿಸೋಡ್ ನಮ್ಮ ಮನಸ್ಸಿಗೆ, ಎಮೋಷನ್ಸ್ಗೆ ಮತ್ತೆ ಟೇಸ್ಟ್ಗೆ ತುಂಬಾನೇ ಹತ್ತಿರವಾಗಿದೆ ಅಂತಾನೆ ಹೇಳ್ಬಹುದು. ನಾವು ಚಿಕ್ಕ ವಯಸ್ಸಿನಿಂದಲೂ ಅಜ್ಜಿ ಮಾಡಿರೋ ತಿಂಡಿಗಳನ್ನ ತಿಂದು ಬೆಳೆದಿರ್ತೀವಿ. ಅಜ್ಜಿ ಮಾಡೋ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಈಗಲೂ ಕೂಡ ಬಾಯಲ್ಲಿ ನೀರು ಬರುತ್ತೆ. ಸೊ ಇಂತಹ ತಿಂಡಿಗಳನ್ನ ತಿಂದಾಗ ಅಜ್ಜಿ ಮತ್ತೆ ಅಜ್ಜಿ ಕೈ ತುತ್ತು 2 ಕೂಡ ನೆನಪಾಗುತ್ತೆ. ಇಂತಹ ಟ್ರೆಡಿಷನಲ್ ಇಂಡಿಯನ್ ಫುಡ್ ಮೇಲೆ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೂ ಪರಿಚಯ ಮಾಡಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ಯಶಸ್ವಿಯಾಗಿರುವಂತಹ ಅಡುಕಲೆ ಕಂಪನಿಯ ಸಿಇಒ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡಿ ಅವರ ಬಿಸ್ನೆಸ್ ಸ್ಟ್ರಾಟಜಿಯಿಂದ ಹಿಡಿದು ಸಕ್ಸಸ್ ಜರ್ನಿವರೆಗೂ ಎಲ್ಲದ್ರ ಬಗ್ಗೆ ಮಾತಾಡೋಣ. ಸರ್ ವೆಲ್ಕಮ್, ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ 1 ಅವರ್ ನಮಗೆ ಕೊಟ್ಟು ಶೋಕ್ ಬಂದಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅಷ್ಟೊಂದೇನಿಲ್ಲ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ಆ್ಯಂಡ್ ಗ್ರೋ ಚಾನಲ್ ನಾನು ನೋಡ್ತೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಯು ಗೈಸ್ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಇವತ್ತು ಆಲ್ಮೋಸ್ಟ್ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಪ್ರಾವಿಷನ್ ಸ್ಟೋರ್ಸ್ನಲ್ಲೂ ನಾವು ಅಡುಕಲೆ ಪ್ರಾಡಕ್ಟ್ಸ್ನ ನೋಡ್ತಾ ಇದ್ದೀವಿ. ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಓವರ್ಸೀಸ್ಗೂ ಕೂಡ ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೀರಾ. ಇವತ್ತಿನ ಸಕ್ಸಸ್ಗೆ ನೋಡೋದಾದರೆ, ಗೋಯಿಂಗ್ ಬ್ಯಾಕ್ ಟು ಯುವರ್ ಅರ್ಲಿ ಡೇಸ್, ನಿಮ್ಮ ಚೈಲ್ಡ್ಹುಡ್ ಇಂದ ಹಿಡಿದು ಒಂದು ಓವರ್ ಆಲ್ ಸಕ್ಸಸ್ ಜರ್ನಿ ಬಗ್ಗೆ ಹೇಳೋದಾದರೆ, ಹೌ ವಾಸ್ ಯುವರ್ ಚೈಲ್ಡ್ಹುಡ್, ಹೌ ವಾಸ್ ಯುವರ್ ಅಪ್ಬ್ರಿಂಗಿಂಗ್, ಇದ್ರ ಬಗ್ಗೆ ಹೇಳಿ. ಸೊ ಚೈಲ್ಡ್ಹುಡ್ ಇಸ್ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಎವ್ರಿಬಡಿ ಇನ್ ದ ಫ್ಯಾಮಿಲಿ ವರ್ಕ್ಡ್. ವಿಮೆನ್ ಎಸ್ಪೆಷಲಿ ವರ್ಕ್ಡ್ ಹಾರ್ಡರ್. ಮನೇಲೂ ಕೆಲಸ ಮಾಡೋರು, ಆಚೆನೂ ಕೆಲಸ ಮಾಡೋರು. ಸೊ ನಮ್ಮ ಫ್ಯಾಮಿಲಿಲಿ ವಾಸ್ ಅ ಜಾಯಿಂಟ್ ಫ್ಯಾಮಿಲಿ. ಸೊ ಐ ಗ್ರೂ ಅಪ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ. ಸೊ ಇಟ್ಸ್ ಅ ವೆರಿ ಟಿಪಿಕಲ್ ಮಿಡಲ್ ಕ್ಲಾಸ್ ಸೌತ್ ಬ್ಯಾಂಗ್ಳೂರ್ ಫ್ಯಾಮಿಲಿ. ಸ್ಕೂಲಿಂಗ್ ವಾಸ್ ಇನ್ ಸೌತ್ ಬ್ಯಾಂಗ್ಳೂರ್ ಕುಮರನ್ಸಲ್ಲಿ. 12th ವಾಸ್ ಇನ್ ವಿಜಯ. ಆಮೇಲೆ ದೆನ್ ಅಂಡರ್ ಗ್ರ್ಯಾಡ್ ವಾಸ್ ಇನ್ ಪೆಸಿಟರ್ ಅಂಡರ್ ಗ್ರ್ಯಾಡ್ ಆಯಿತು. ಅಲ್ಲಿ ತನಕ ಎವ್ರಿಥಿಂಗ್ ವಾಸ್ ಸೌತ್ ಬ್ಯಾಂಗ್ಳೂರ್. ಸೊ ಆಮೇಲೆ ವರ್ಕ್ ಫಾರ್ ಅ ಕಪಲ್ ಆಫ್ ಇಯರ್ಸ್ ಎಟ್ IBM. ಆ್ಯಂಡ್ ದೆನ್ ಲೈಕ್ ಎವ್ರಿಬಡಿ US ಹೋದೆ ಮಾಸ್ಟರ್ಸ್ ಮಾಡೋಕ್ಕೆ. ಅಲ್ಲಿ 2009ಇಂದ ಐ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ US ಅಲ್ಲಿ ಮಾಡಿದೆ. ವರ್ಕ್ ಫಾರ್ ಅಬೌಟ್ 6 years ಇನ್ ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ಸ್ ಕಂಪನಿ. 2015 ಮದುವೆ 14 ಮದುವೆ ಆಯಿತು. 15 ವಿ ಡಿಸೈಡೆಡ್ ಟು ಕಮ್ ಬ್ಯಾಕ್. ಬೋತ್ ಮೈ ವೈಫ್ ಆ್ಯಂಡ್ ಐ ವಾಂಟೆಡ್ ಟು ಕಮ್ ಬ್ಯಾಕ್. ಆವಾಗ ಅಷ್ಟೊತ್ತಿಗೆ ಅಡುಕ್ಲೆ ಸ್ಟಾರ್ಟ್ ಆಗೋಗಿತ್ತು. ಅಪ್ಪ ಅಮ್ಮ ಹ್ಯಾಡ್ ಸ್ಟಾರ್ಟೆಡ್ ಅಡುಕ್ಲೆ ವೇ ಬ್ಯಾಕ್ ಇನ್ 2009. ನಾನು USಗೆ ಹೋದಾಗ ಆಲ್ವೇಸ್ ವಾಂಟೆಡ್ ಟು ಡೂ ಸಮಥಿಂಗ್ ವಿತ್ ಫುಡ್, ಆ್ಯಂಡ್ ಫುಡ್ ಇಸ್ ಸಮಥಿಂಗ್ ದಟ್ ತುಂಬ ಪ್ಯಾಷನ್ ಇದೆ. ಆ್ಯಂಡ್ ಇಷ್ಟೊತ್ತಿಗಾಗಲೇ ಪ್ಲ್ಯಾಟ್ಫಾರ್ಮ್ ರೆಡಿ ಆಗಿತ್ತು. ಸೊ ನೋಡೋಣ ಏನಾಗುತ್ತೆ ಅಂತ 1 year ಸಬ್ಯಾಟಿಕಲಲ್ಲಿ ಇಳಿದ್ಬಿಟ್ಟು ಗಾಟ್ ಮೈ ಹ್ಯಾಂಡ್ಸ್ ಡರ್ಟಿ. ರಿಯಲಿ ಎಂಜಾಯ್ಡ್ ದ ಜರ್ನಿ. 2017ಇಂದ ಬೀನ್ ವಿತ್ ಅಡುಕ್ಲೆ ಫುಲ್ ಟೈಮ್. ಸೊ ದ ಪಾಸ್ಟ್ 8 years ಆಯ್ತು ಅನ್ಸುತ್ತೆ. ಹ್ಯಾಸ್ ಬಿನ್ ಅ ಫಿನಾಮಿನಲ್ ಜರ್ನಿ. ಕೋಡ್ ಟು ಕೋಡ್ ಬಡೆ ಅಂತ. ಸೊ ಕಂಪ್ಯೂಟರ್ ಕೋಡ್ ಬರೀತಾ ಇದ್ದೆ ಮುಂಚೆ. ಈಗ ಕೋಡ್ ಬಡೆ ಚಕ್ಲಿ ಮಾರೋ ಇದು ಸಿಕ್ಕಿದೆ, ಆಪರ್ಚುನಿಟಿ ಸಿಕ್ಕಿದೆ. ವಿ ಹ್ಯಾವ್ ಅ ವೆರಿ ಫ್ಯಾಸಿನೇಟಿಂಗ್ ಹಿಸ್ಟ್ರಿ. ಅಬೌಟ್ 1000 years ago ವೇರ್ ಫ್ಯಾಕ್ಟ್ ಆ್ಯಂಡ್ ಫಿಕ್ಷನ್ ಒಂಥರ ಬ್ಲರ್ ಆಗುತ್ತಲ್ಲ, ಆ ಜಾಗದಲ್ಲಿ ಅಪ್ಯಾರೆಂಟ್ಲಿ ಶಂಕೋಟೆ ಅಂತ, ಕೇರಳ ತಮಿಳ್ನಾಡು ಬಾರ್ಡ್ರಲ್ಲಿ ದಿಸ್ ಅ ವಿಲೇಜ್ ಕಾಲ್ಡ್ ಶಂಕೋಟೆ. ಅಲ್ಲಿ ದೇರ್ ವಾಸ್ ದಿಸ್ ಲೇಡಿ ಕಾಲ್ಡ್ ನಾಚಾರಮ್ಮ who was there in that community, in that village. And ಅವ್ರಿಗೆ ಲೋಕಲ್ ಪೊಲಿಟಿಕ್ಸ್ ತುಂಬ ಬೇಜಾರಾಗಿ ನಿಮ್ಮ ಕಾಟ ಸಾಕಾಯಿತು ಅಂತ ಒಂದು ಗ್ರೂಪ್ ಜೊತೆ ಆಚೆ ಬಂದ್ರಂತ ಅಲ್ಲಿಂದ. ಸೊ ಅಲ್ಲಿಂದ ಕೇರಳ ತಮಿಳ್ನಾಡು ಬಾರ್ಡರ್ ಬಂದು ದೇ ಪಾಸ್ ಥ್ರೂ ಕೂರ್ಗ್ ಆ್ಯಂಡ್ ಸೆಟಲ್ಡ್. ಒನ್ ಗ್ರೂಪ್ ಸೆಟಲ್ಡ್ ಡೌನ್ ಅಲಾಂಗ್ ಕಾವೇರಿ, ದಿ ಅದರ್ ಗ್ರೂಪ್ ಸೆಟಲ್ಡ್ ಅಲಾಂಗ್ ಹಾಸನ್. ಸೊ ವಿ ಕಮ್ ಫ್ರಮ್ ದಟ್ ಕಾವೇರಿ ಬೆಲ್ಟ್. ಸೊ ಆ ರೀಜನಿಂದ ವಿ ಪಿಕ್ಡ್ ಅಪ್ ಲ್ಯಾಂಗ್ವೇಜಸ್ ಕನ್ನಡ, ತಮಿಳ್ ಆ್ಯಂಡ್ ಮಲಯಾಳಂ. ಸೊ ಸಂಕೇತಿ ಭಾಷೆಯಲ್ಲಿ ಕನ್ನಡ, ತಮಿಳ್ ಆ್ಯಂಡ್ ಮಲಯಾಳಂ ಆರ್ ಪ್ರಿಡಾಮಿನೆಂಟ್. ತಮಿಳ್ ಇಸ್ ಮೋರ್, ಮಲಯಾಳಂ ಇಸ್ ಬಿಟ್, ಆ್ಯಂಡ್ ಕನ್ನಡನೂ ಈಗ ಇಂಟರ್ಸ್ಪರ್ಸ್ ಆಗಿಬಿಟ್ಟಿದೆ. ಸ್ಕ್ರಿಪ್ಟ್ ಇಲ್ಲ, ವಿ ರೈಟ್ ಇನ್ ಕನ್ನಡ. ಸೊ ಅದರಲ್ಲಿ ಅಡುಕಲೆ ಅಂದರೆ ಅಡುಗೆ ಮನೆ, ಮಲಯಾಳಮಲ್ಲಿ ಅಡುಕಲ ಅಂದರೆ ಅಡುಗೆ ಮನೆ, ಸೌತ್ ತಮಿಳ್ನಾಡು ಅಡುಕಲೈ ಅಂದರೆ ಅಡುಗೆ ಮನೆ,
ಅಡಪು ಅಂದರೆ ಅಡುಗೆ ಮನೆ, ಸೊ ಅದೆಲ್ಲ ಇರುತ್ತೆ. ಸೊ So, ಇಟ್ಸ್ combination of ಇಟ್ಸ್ ಅ ಕಾಂಬಿನೇಷನ್ ಆಫ್ Karnataka, ಕನ್ನಡ, Tamil Nadu and ತಮಿಳ್ನಾಡು ಆ್ಯಂಡ್ ಸೌತ್ Kerala. ಇಂಡಿಯನ್ ಆ್ಯಂಡ್ ಕೇರಳ. ಕರೆಕ್ಟ್. ಓಕೆ, ಈಗ ಪೇರೆಂಟ್ಸ್ ಏನೋ ಸ್ಟಾರ್ಟ್ ಮಾಡಿದ್ರು, ನೀವು ಒಂದು ಸಾಫ್ಟ್ವೇರ್ ಸೆಕ್ಟರ್ ಅಲ್ಲಿ ಇದ್ದವರು ಅಂತ ಜಾಬ್ ಬಿಟ್ಟು ಒಂದು ಮೇಜರ್ ಶಿಫ್ಟ್ ಗೇನ್ ಬ್ಯಾಕ್ ಟು ಫ್ಯಾಮಿಲಿ ಬಿಸ್ನೆಸ್ ಅಂದಾಗ ಹೌದು. ನಿಮ್ಗೆ ಏನ್ ಮೋಟಿವೇಟ್ ಮಾಡ್ತು? ಮೋಟಿವೇಟ್ ಮಾಡಿದ್ದು ಫಸ್ಟ್ ಬ್ರ್ಯಾಂಡ್ ಬೆಳೆದಿತ್ತು. ಅಲ್ಲಿ ತನಕ ಈ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತಾರೆ. ಸೊ 2009 2015 ತನಕ ಚೆನ್ನಾಗಿ ಬೆಳೆದಿತ್ತು. ಆರ್ಗ್ಯಾನಿಕ್ಲಿ ತುಂಬ ಬೆಳೆದಿತ್ತು. ಫ್ರೆಂಡ್ಸ್ ಫ್ಯಾಮಿಲಿಯಿಂದ ಸ್ಟಾರ್ಟ್ ಆಯಿತು. ಅವ್ರು ಇನ್ನೂ ಫ್ರೆಂಡ್ಸಿಗೆ ಕೊಟ್ಟರು, ಆ ಫ್ರೆಂಡ್ಸ್ ಅವ್ರ ಮನೆ ಹತ್ರದಿರೋ ರಿಟೇಲ್ ಔಟ್ಲೆಟ್ಸಿಗೆ ಕೊಟ್ಟರು. ಸೊ ಅಲ್ಲಿ ತನಕ ಬ್ರ್ಯಾಂಡ್ ಬೆಳೆದಿತ್ತು. ಆ್ಯಂಡ್ ಫುಡ್ಡಲ್ಲಿ ಏನೋ ಮಾಡಬೇಕು ಅಂತ ನಂಗೆ ಫುಡ್ ಇಸ್ ತುಂಬ ಪ್ಯಾಷನ್. ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ಫುಡ್ಡಲ್ಲಿ ಏನಾದ್ರು ಮಾಡಬೇಕು ಅಂತಿತ್ತು. ಬ್ರ್ಯಾಂಡ್ ಪ್ಲ್ಯಾಟ್ಫಾರ್ಮ್ ಆಗೋಗಿತ್ತಾಗಲೇ. ಸೊ ನೋಡೋಣ ಕೂತ್ಕೊಂಡು ಏನಾದ್ರು ಬೆಳೆಸ್ಬೋದಾ ಅನ್ನೋ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ. ಆಪರ್ಚುನಿಟಿ ಇತ್ತು. ಆ್ಯಂಡ್ ದೇರ್ ವಾಸ್ ಅ ಗ್ಯಾಪ್ ಇನ್ ದ ಮಾರ್ಕೆಟ್ ಫಾರ್ ಈ ಥರ ಪ್ರಾಡಕ್ಟ್ಸ್ಗೆ. ಸೊ ಆ್ಯಂಡ್ ದೆನ್ ವಿ ರಿಯಲೈಸ್ ದಟ್ ತೊಗೊಂಡು ನೋಡೋಣ ಅಂತ. ಸೊ ದೆನ್ ವಿ ಡಿಸೈಡ್ ಟು ಟೇಕ್ ದ ಪ್ಲಾನ್. ಸೊ ಇಟ್ಸ್ ಪ್ರಿಡಾಮಿನೆಂಟ್ಲಿ ಪ್ಯಾಷನ್ ಆ್ಯಂಡ್ ಅಬ್ಸೆಷನ್ ಫಾರ್ ಫುಡ್ ಅಷ್ಟೇ, ಅದು ಬಿಟ್ಟರೆ ನಥಿಂಗ್ ಎಲ್ಸ್. ಎಸ್, ಅಂಡ್ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೂ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಹೌದು. ಅಂಡ್ ಅದನ್ನ ಕಂಟಿನ್ಯೂ ಮಾಡಬೇಕು, ಸಸ್ಟೈನಬಿಲಿಟಿ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ಎಲ್ಲಾದ್ರೂ ಒಂದು ಸ್ಟೇಜ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಅನ್ನಿಸ್ತಾ ವಾಪಸ್ ಹೋಗ್ಬೇಕು, ಇಲ್ಲ ಇಲ್ಲಿ ಸ್ಟಾಪ್ ಮಾಡಬೇಕು ಅಂತದೇನಾದ್ರೂ ಸಂದರ್ಭ ಸನ್ನಿವೇಶ? ಟು ಬಿ ರಿಯಲಿ ಆನೆಸ್ಟ್ ಇರಲಿಲ್ಲ. ಫ್ರಸ್ಟ್ರೇಷನ್ಸ್ ಇರುತ್ತೆ. ಲೈಕ್ ಐ ಮೀನ್ ಕೆಲವು ಸಲ ಅನ್ಕೊಂಡಿರೋ ಥರ ಆಗಿರಲ್ಲ. ಲಾಟ್ ಆಫ್ ಥಿಂಗ್ಸ್ ಚೇಂಜ್. ಬಟ್ ಇಲ್ಲ, ಆ ಥರ ಬಿಟ್ಟು ಕ್ಲೋಸ್ ಮಾಡಿಬಿಡೋಣ, ಫ್ರಸ್ಟ್ರೇಷನ್ ಬಂದ್ಬಿಟ್ಟೆ ಸಾಕಾಗೋಗಿದೆ ಅನ್ನೋದಿಲ್ಲ. ಓಕೆ, ಅಂದ್ರೆ ಮನೇಲಿ ಎಲ್ಲರೂ ಫುಡ್ ಲವರ್ಸ್ ಈಗ ಇಟ್ಸ್ ದೇರ್ ಪ್ಯಾಷನ್. ಸೊ ಇಟ್ಸ್ ಆಲ್ಸೋ ಇನ್ನು ಐ ಮೀನ್ ಅಪ್ಪ ಅಮ್ಮ ಸ್ಟಿಲ್ ಗೋ ಟು ದ ಫ್ಯಾಕ್ಟ್ರಿ. ಸೊ ಅಪ್ಪ ಅಮ್ಮ ಆರ್ ದೇರ್ ಆನ್ ದ ಶಾಪ್ ಫ್ಲೋರ್ ಎವ್ರಿ ಡೇ. ಆ್ಯಂಡ್ ಮೈ ಆಂಟಿ ಗೋಸ್ ಟು ದ ಎಕ್ಸ್ಪೀರಿಯನ್ಸ್ ಸ್ಟೋರ್ಸಲ್ಲಿ ಇರ್ತಾರೆ, ಟಾಕಿಂಗ್ ಅಬೌಟ್ ದ ಪ್ರಾಡಕ್ಟ್ಸ್ ಅದೆಲ್ಲ ತುಂಬ ಮಾಡ್ತಾರೆ. ಸೊ ದ ಹೋಲ್ ಪೀಪಲ್ ಹೂ ಸ್ಟಾರ್ಟೆಡ್ ಆರ್ ಸ್ಟಿಲ್ ವೆರಿ ಮಚ್ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್. ಅಂಡ್ ಫುಡ್ ಬಿಸ್ನೆಸ್ ಅಂತ ಬಂದಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ತುಂಬಾ ಸೂಕ್ಷ್ಮವಾದಂತಹ ಏರಿಯಾ ಇದು. ಯಾಕಂದ್ರೆ ನೀವು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋ ಆಗಿರಲ್ಲ. ಪ್ಯಾಕ್ಡ್ ಫುಡ್ ಅಂತ ಬಂದ್ರೆ ಅದರಲ್ಲಿ ಝೀರೋ ಟ್ರಾನ್ಸ್ ಫ್ಯಾಟ್ ಇರಬೇಕು. ಇವಾಗ ಯಂಗರ್ ಜನರೇಷನ್ ಕೂಡ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗ್ತಾ ಇದ್ದಾರೆ. ಸೊ ಅವರು ಇದನ್ನೆಲ್ಲ ನೋಡ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಒಂದು ಕಂಟಿನ್ಯೂಯೇಷನ್ ಈಗ ನೆಕ್ಸ್ಟ್ ಜನರೇಷನ್ಗೆ ಇನ್ನೊಂದು ಆ್ಯಡ್ ಆಗಿದೆ, ವೆಸ್ಟರ್ನ್ ಕಲ್ಚರ್ ಅಥವಾ ವೆಸ್ಟರ್ನ್ ಫುಡ್ ಹ್ಯಾಬಿಟ್ಸ್ ಬರ್ತಾ ಇರೋದ್ರಿಂದ ನಮ್ಮ ಟ್ರೆಡಿಷನಲ್ ಫುಡ್ ಏನಾದರೂ ಎಲ್ಲಾದರೂ ಮರೆ ಆಗ್ಬಿಡತ್ತಾ, ಇದೇನಾದರೂ ಓವರ್ ಶ್ಯಾಡೋ ಮಾಡುತ್ತಾ ಅನ್ನೋದು ಒಂದು ಭಯ ಇರುತ್ತೆ. ಕರೆಕ್ಟ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಎರಡು ಕ್ವಶನ್ ನಿಮ್ಮದು. ಸೊ ಫಸ್ಟ್ ನಾನು ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ. ಫುಡ್ ಇಸ್ ಒಂಥರ ವೆರಿ ಸೇಕ್ರೆಡ್. ಅಟ್ಲೀಸ್ಟ್ ವೆನ್ ಜನ ಅದನ್ನು ಹೊಟ್ಟೆ ಒಳಗೆ ಹಾಕೋತಿದ್ದಾರೆ ಅಂದರೆ ದೇ ಟ್ರಸ್ಟ್ ಯುವರ್ ಬ್ರ್ಯಾಂಡ್ ವೆರಿ ಮಚ್. ಸೊ ಇಟ್ ಕಮ್ಸ್ ವಿತ್ ತುಂಬ ರೆಸ್ಪಾನ್ಸಿಬಿಲಿಟಿ, ತುಂಬ ಜವಾಬ್ದಾರಿ ಇರುತ್ತೆ. ಯು ಕಾಂಟ್ ಲೆಟ್ ದಟ್ ಡೌನ್ ಬಿಕಾಸ್ ಇಟ್ ಸಮಥಿಂಗ್ ದಟ್ ಪೀಪಲ್ ಪುಟ್ ಇನ್ ದ ಸ್ಟಮಕ್. ಏನೋ ಡೌಟ್ ಇಲ್ಲದೆ ಓ ಈ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ತಿಂತಾರೆ, ರೈಟ್? ಅದು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಆ್ಯಂಡ್ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರೆಷರ್ ದಟ್ ಈಸ್ ದೇರ್. ಬೇರೆ ಎಲ್ಲ ಇಸ್ ಆಪರೇಷನಲ್ ಇಶ್ಯೂಸ್ ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಈ ಜವಾಬ್ದಾರಿ ತುಂಬ ದಟ್ ಗಿವ್ಸ್ ಅ ಸ್ಲೀಪ್ಲೆಸ್ ನೈಟ್ಸ್, ರೈಟ್? ಸೊ ಕ್ವಾಲಿಟಿ ಮುಂಚಿಂದನೂ ಹೆಂಗಿತ್ತೋ ಈಗಲೂ ಹಂಗೆ ಇದೆ. ಸೊ ಫಾರ್ ಅಸ್ ವಿ ಡೋಂಟ್ ಕಾಂಪ್ರಮೈಸ್ ಆನ್ ಕ್ವಾಲಿಟಿ ಅಟ್ ಆಲ್. ರಾ ಮೆಟೀರಿಯಲ್ಸ್ ಇಂದ ಹಿಡಿದು ಪ್ರಾಸೆಸ್ಸಿಂದ ಹಿಡಿದು SOPs ಎಲ್ಲದಕ್ಕೂ ಇದೆ. SOPs ಚೇಂಜ್ ಆಗಿದೆ, ರೈಟ್? ಮುಂಚೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಪ್ರಾಡಕ್ಟ್ ಮಾಡಿದ್ದು 1 kg ರಸಮ್ ಪೌಡರ್ ಇತ್ತು. ಈಗ ದಿನಕ್ಕೆ 3.5 ಟನ್ 4,000 kg ಆಗುತ್ತೆ. ಸೊ ಆ ಸ್ಕೇಲ್ ಡೆವಲಪ್ ಆದಾಗಲೇ SOPs ಚೇಂಜ್ ಆಗಿದೆ. ಬಟ್ SOPs ಆರ್ ಇನ್ ಟ್ಯೂನ್ ಟು ಎನ್ಶ್ಯೂರ್ ದಟ್ ಕ್ವಾಲಿಟಿ ಈಸ್ ಆಲ್ವೇಸ್ ಸೇಕ್ರೆಡ್. ಸೊ ಅದಿದೆ. ಸೊ ಇನ್ಫ್ಯಾಕ್ಟ್ ಅದು ಎಷ್ಟೊಂದು ಸಲ ವಿ ಆರ್ ನಾಟ್ ಹ್ಯಾಪಿ. ಈಗ ನಮಗೆ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂದರೆ ವಿ ಹ್ಯಾವ್ ಡಿಸ್ಕಾರ್ಡ್ ಮಾಡಿದ್ದೀವಿ. ಮೈಂಡ್ ವಿತೌಟ್ ಎನಿ ಏನು ಯೋಚನೆ ಮಾಡಿದೆ, ಇದು ನಮಗೆ ಇಷ್ಟ ಆಗಲಿಲ್ಲ, ಜನಕ್ಕೆ ತಿನ್ಕೊಡ್ದು, ನಮಗೆ ಇಷ್ಟ ಆಗದೆ ಇರೋ ಪದಾರ್ಥನ ಪೀಪಲ್ ಶುಡ್ ನಾಟ್ ಈಟ್ ಅಂತ ವಿ ಹ್ಯಾವ್ ಡಿಸ್ಕಾರ್ಡೆಡ್ ಇಟ್ ಅಟ್ ದ ಫ್ಯಾಕ್ಟ್ರಿ. ಸೊ ಆ SOPs ಎಲ್ಲ ತುಂಬ ಸ್ಟ್ರಿಂಜೆಂಟ್ ಆಗಿದೆ. ಆ್ಯಂಡ್ ಫುಡ್ಡಲ್ಲಿ ದಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮುಂಚೆ ಎವ್ರಿ ರಾ ಮೆಟೀರಿಯಲ್ ಕಮ್ಸ್, ಅದು ಟೆಸ್ಟ್ ಆಗುತ್ತೆ. ವಿ ಹ್ಯಾವ್ ಅವರ್ ಓನ್ ಲ್ಯಾಬ್ ಇಂಟರ್ನಲಿ. ಆಯಿಲ್ ಟೆಸ್ಟ್ ಆಗುತ್ತೆ, ರಾ ಮೆಟೀರಿಯಲ್ಸ್ ಟೆಸ್ಟ್ ಆಗುತ್ತೆ. ವಿ ಡೋಂಟ್ ಯೂಸ್ ಪ್ರಿಸರ್ವೇಟಿವ್ಸ್. ಕಾರ್ನರ್ಸ್ ಕಟ್ ಮಾಡಲ್ಲ. ಅಯ್ಯೋ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ, ಚೀಪ್ ಇಂಗ್ರೀಡಿಯೆಂಟ್ ಅಂದ್ಬಿಟ್ಟು, ದಟ್ ಇಸ್ ಸಮಥಿಂಗ್ ದಟ್ ವಿ ಡೋಂಟ್ ಡೂ. ಸೊ ದಟ್ ಇಸ್ ದ ಫಸ್ಟ್ ಕ್ವೆಶ್ಚನ್. ಎರಡನೇ ಕ್ವೆಶ್ಚನ್ನು ವೆಸ್ಟರ್ನ್ ವರ್ಸಸ್ ಟ್ರೆಡಿಷ್ನಲ್. ಸೊ ನಾವೇನು ನೋಡಿದೀವಿ ಈಗ ಅಂದರೆ ಟ್ರೆಡಿಷ್ನಲ್ ಒಂದು ಫುಲ್ ಸರ್ಕಲ್ ಬಂದ್ಬಿಟ್ಟಿದೆ. ಸೊ ಮುಂಚೆ ಕೆಲಾಗ್ಸ್ ಕೇಮ್ ಇನ್ ಟು ಇಂಡಿಯಾ ಸೆಲ್ಲಿಂಗ್ ಕಾರ್ನ್ಫ್ಲೇಕ್ಸ್. ಈಗ ಕೆಲಾಗ್ಸು ದೇ ಸೆಲ್ ಉಪ್ಪಿಟ್ಟು, ಅವಲಕ್ಕಿ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಟ್ರೆಡಿಷ್ನಲ್ ಈಟಿಂಗ್ ಹ್ಯಾಸ್ ಕಮ್ ಬ್ಯಾಕ್ ಒನ್ ಫುಲ್ ಸರ್ಕಲ್. ಸೊ ಜನಕ್ಕೂ ಅರ್ಥ ಆಗಿದೆ ದಟ್ ಅವ್ರ ಅಜ್ಜಿ ಅಜ್ಜ ಆ ರೀಜನಲ್ಲಿ ಏನು ತಿಂತಿದ್ರೋ ಅದೇ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಟ್ರೆಡಿಷನಲ್ ನೌ ಹ್ಯಾಸ್ ಬಿಕಮ್ ದ ನ್ಯೂ ಕೂಲ್. ಸೊ ದೆರ್ ಈಸ್ ಡೆಫಿನೆಟ್ಲಿ ಅ ಸ್ಕೋಪ್ ಫಾರ್ ಟ್ರೆಡಿಷನಲ್ ಫುಡ್ಸ್. ಆ ಭಯ ಇಲ್ಲ, ನೆಸಿಟಿ ಇಲ್ಲ. ಇನ್ಫ್ಯಾಕ್ಟ್ because of online, because of quick commerce adella, world has become that much more smaller. And people bere traditional food tinno bere regions indano people can have access to these food products iga. So adu ashto there's no that much of a bhaya pado necessity illa is what our read is. Well, ಈಗ ನೀವು ಫಸ್ಟ್ ಶುರು ಮಾಡಿದಾಗ
ಪ್ರಾರಂಭ ಮಾಡಿದಂತಹ ಮೊದಲ ಪ್ರಾಡಕ್ಟ್ ಯಾವುದು ಮತ್ತೆ ಅದಕ್ಕೆ ಯಾವ ರೀತಿ ಫೀಡ್ಬ್ಯಾಕ್ ಇತ್ತು ಪಬ್ಲಿಕ್ ಇಂದ? ಸೊ ಫಸ್ಟ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದು ರಸಮ್ ಪೌಡರ್, ಸಾರಿನ ಪುಡಿ. ಸೊ ನಮ್ಮ ಇದರಲ್ಲಿ ಪುಡಿಗಳು ಇಸ್ ವೆರಿ ಫೇಮಸ್. ಸೊ ರಸಮ್ ಪುಡಿನ ಫಸ್ಟು ನಮ್ಮ ಅಮ್ಮ ಅತ್ತೆ ಮಾರ್ಕೆಟ್ಗೆ ಹೋಗಿ ಒಂದು ದೊಡ್ಡ ಬಾಣಲೆ ತೊಗೊಂಬಂದು ಅದರಲ್ಲಿ 1 kg ರಸಮ್ ಪುಡಿ ಮಾಡಿ ಹುರಿದು ಗಿರಿದು ಎಲ್ಲ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅದನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೊಟ್ಟರು. ಅದು ಅವ್ರಿಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ರಿಪೀಟ್ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದ್ರೆ ಅದು ಟೆಸ್ಟ್ ಅಂಡ್ ಟ್ರಯಲ್ ಅಂತ ಟ್ರಯಲ್ ಫೇಸಲ್ಲಿ ಇತ್ತು ಅದು. ಸೊ ಅದು ರಿಪೀಟ್ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ರಿಪೀಟ್ ಆರ್ಡರ್ಸ್ ತುಂಬ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಡುಗೆ ಮನೆಯಿಂದ ವಿ ಮೂಡ್ ಇಂಟು ಒಂದು ಶೇರ್ಡ್ ಫ್ಯಾಕ್ಟ್ರಿ ಥರ ಇತ್ತು. ಅಲ್ಲಿ ಒಂದು ವರ್ಷ ಮಾಡಿದ್ವಿ. ಅಲ್ಲಿ ಆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬೇರೆಯವರು ಕೊಟ್ಟು ಅವ್ರ ಹತ್ತಿರದಲ್ಲಿರೋ ರಿಟೇಲರ್ಸು ಕೊಟ್ಟರು. ಸೊ ಆ ಫ್ಯಾಕ್ಟ್ರಿ ಚಿಕ್ಕದಾಯಿತು. ಅಲ್ಲಿಂದ ವಿ ಮೂಡ್ ಇಂಟು 1000 square feet ಫ್ಯಾಕ್ಟ್ರಿ, ಅದು ಚಿಕ್ಕದಾಯಿತು. ಆಮೇಲೆ 5000 square feet ಫ್ಯಾಕ್ಟ್ರಿ ಮಾಡಿದ್ವಿ. ಟುಡೇ ವಿ ವರ್ಕ್ ಅಟ್ 20,000 square feet ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಸೊ ಮುಂಚಿಂದನೂ ಬೇರೆ ಬ್ರ್ಯಾಂಡ್ಸ್ ಥರ ವಿ ಡೋಂಟ್ ಔಟ್ಸೋರ್ಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಈ ನಡುವೆ ಅದೊಂದು ಆಗ್ಬಿಟ್ಟಿದೆ. ಎಲ್ಲ ಬ್ರ್ಯಾಂಡ್ ಹಾಕ್ಕೊಂಡ್ಬಿಡ್ತಾರೆ, ಮ್ಯಾನುಫ್ಯಾಕ್ಚರ್ ಆಗೋದು ಎಲ್ಲ ಅವ್ರ ಕಂಟ್ರೋಲ್ ಇರಲ್ಲ. ದೇ ಅಸ್ಯೂಮ್ ದಟ್ ದ ಥರ್ಡ್ ಪಾರ್ಟಿ ಹ್ಯಾಸ್ ದಟ್ ಅಟೆನ್ಷನ್ ಟು ಡೀಟೇಲ್ ಆಸ್ ಮಚ್ ಆಸ್ ದ ಬ್ರ್ಯಾಂಡ್ ಇಸ್. And one thing that we have noticed is a brand owners giro attention to detail third party manufacturers girala. So that's one thing that munchindanuve ಇವತ್ತಿನವರೆಗೂ whatever we manufacture, whatever we sell, ಏನೇನು ಮಾಡ್ತೀವೋ ಅದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬಂದಿದ್ದೀವಿ. ಸ್ಕೇಲ್ ಜಾಗ ದೊಡ್ಡದಾಗಿದೆ ಅಷ್ಟೇ. ಸೊ ವರ್ಡ್ ಆಫ್ ಮೌತ್ ಇಂದ ತುಂಬಾ ಇಂಪಾರ್ಟೆಂಟ್ ಶುರುವಾಗಿದ್ದು ಇವತ್ತು ಒಂದು ಲಾರ್ಜರ್ ಚೈನ್ ಆಫ್ ಬಿಸ್ನೆಸ್ ಆಗಿ ಇವತ್ತು about 50% of our business comes from repeat customers only. ಓಕೆ, ವಿಚ್ ಇಸ್ ದಟ್ ಒಂದು ಪ್ರಾಡಕ್ಟ್ ಅದು ಸೇಲ್ಸ್ ಡ್ರಿವನ್ ಅನ್ನೋದಾದ್ರೆ ಅದು ಯಾವುದು? ನಮ್ದು ಕಾಯಿ ಕೋಡ್ಬಡೆ. ಕೋಡ್ಬಡೆ ನಿಪ್ಪಟ್ಟು ಮದ್ದೂರ್ ವಡೆ ಆರ್ ಬೆಸ್ಟ್ ಸೆಲ್ಲರ್ಸ್. ಕಾಯಿ ಕೋಡ್ಬಡೆ ಅಂತೂ ಇಟ್ಸ್ ಫ್ಲೈಸ್ ಶೆಲ್ಫ್ ಇಂದ ಇಟ್ ಫ್ಲೈಸ್ ಲಿಟ್ರಲಿ. ತಿಂದವರೆಲ್ಲ ನಮ್ಮ ಅಜ್ಜಿ ಮಾಡೋದ್ರ ಥರ ಇತ್ತು, ನಮ್ಮ ಮನೇಲಿ ಹಿಂಗೆ ಮಾಡೋರು, ತುಂಬಾ ಚೆನ್ನಾಗಿದೆ ಅನ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಸೊ ದಟ್ಸ್ ಒನ್ ಆಫ್ ಅವರ್ ಸಿಗ್ನೇಚರ್. ಅಂಡ್ ಗೊಜ್ಜವಲಕ್ಕಿ ಓಕೆ, ಟ್ರಾವೆಲ್ ಮಾಡೋರು ತುಂಬಾ ತಿಂತಾರೆ. ಸೊ ಈಗ ತುಂಬಾ ಪ್ರಾಡಕ್ಟ್ಸ್ ಇದೆ ನಿಮ್ಮಲ್ಲಿ, ನಿಪ್ಪಟ್ಟಿರಬಹುದು ಮತ್ತೆ ಮದ್ದೂರ್ ವಡೆ, ಅದು ತುಂಬಾ ಫೇಮಸ್ ಇದೆ. ಬಟ್ ಈ ಎಲ್ಲಾ ಟೇಸ್ಟ್ ಏನಿದೆ ಅದು ಅಜ್ಜಿ ಮಾಡಿದ ಕೈ ರುಚಿನೇ ಇದೆಯಾ? ಅಜ್ಜಿ ಮಾಡಿರೋ ಕೈ ರುಚಿ ನಮ್ಮ ಸಂಕೇತಿ ಫ್ಯಾಮಿಲಿಗಳಲ್ಲೆಲ್ಲ ಮುಂಚೆ ಈರುಳ್ಳಿ ಅನ್ನೋದು ಅಷ್ಟು ಉಪಯೋಗಿಸ್ತಿರ್ಲಿಲ್ಲ. ದಿ ಫಿಲಾಸಫಿ ಇಸ್ ದ ಸೇಮ್. ಅಜ್ಜಿ ಏನು ಪ್ರೀತಿ, ಏನು ಅಟೆನ್ಷನ್ ಟು ಡೀಟೇಲ್ ಇಟ್ಕೊಂಡು ಮಾಡ್ತಿದ್ರು ಆ ಫಿಲಾಸಫಿ ಸೇಮ್ ಇದೆ. ಕೋರ್ ಟ್ರೆಡಿಷನಲ್ ಪ್ರಾಡಕ್ಟ್ಸ್ ನಮ್ಮ ಕಾಯಿ ಕೊಡ್ಬಡೆ ಆಗಿರಲಿ, ಚಟ್ನಿ ಪುಡಿಗಳಾಗಿರಲಿ, ರಸಮ್ ಸಾಂಬಾರ್ ಅದೆಲ್ಲ ಹೆಂಗಿತ್ತು ಹಾಗೆ ಇದೆ. ಈಗಿಂದ ಅದು ಮದ್ದೂರ್ ವಡೆ, ಈ ಕಾಂಗ್ರೆಸ್ ಕಡಲೆಕಾಯಿ, ಈ ಆನಿಯನ್ ಕೊಡ್ಬಡೆ ಅದೆಲ್ಲ ಹೊಸ ಪ್ರಾಡಕ್ಟ್ಸ್ ಇರೋದು. ದಿ ಅಂಡರ್ಲೈಯಿಂಗ್ ಫಿಲಾಸಫಿ ಇಸ್ ದ ಸೇಮ್. ನಾವು ಅದನ್ನೇ ಮನೇಲಿ ಮಾಡಬೇಕು ಅಂತಿದ್ರೆ ಏನು ಅಟೆನ್ಷನ್ ಇಟ್ಕೊಂಡು ಮಾಡ್ತೀವಿ ಅದು ಸೇಮ್ ಅಟೆನ್ಷನ್ ಇಸ್ ದೇ. ಓಕೆ, ಸೊ ಇನ್ನೊಂದು ಮೇನ್ ಕೇಳಬೇಕಾಗಿರೋದು ಏನಂದ್ರೆ, ಈಗಾಗಲೇ ಮಾರ್ಕೆಟ್ ಅಲ್ಲಿ ಬಿಗ್ ನೇಮ್ಸ್ ಇದೆ, ತುಂಬಾ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ಲೇಸ್ ಆಗಿರ್ಬೋದು, ಕುರ್ಕುರೆ, ಈ ತರದ್ದು. ಮತ್ತೆ ಇನ್ನೊಂದಷ್ಟು ಟ್ರೆಡಿಷನಲ್ ಫುಡ್ ಐಟಮ್ಸ್ ಬ್ರ್ಯಾಂಡ್ ಇತ್ತು. ಸೊ ನೀವು ಶುರು ಮಾಡುವಾಗ ಒಂದು ಭಯ ಇರ್ಲಿಲ್ವಾ, ನಾನು ಯಾವ ರೀತಿ ಇವ್ರ ಜೊತೆ ಕಾಂಪೀಟ್ ಮಾಡಬಲ್ಲೆ ಅನ್ನೋದೊಂದು ಇರುತ್ತಲ್ವ, ಒಂದು ಸಣ್ಣ ಕ್ವಶನ್ ಮಾರ್ಕ್ ಇತ್ತು. ಭಯ ಇರಲಿಲ್ಲ ಅಂದರೆ ಕ್ವಾಲಿಟಿ. ನಮ್ದು ಇನ್ನೊಂದೇನಂದ್ರೆ ಇಂಡಿಯನ್ ಕನ್ಸ್ಯೂಮರ್ಸ್ ಲೈಕ್ ಕ್ವಾಲಿಟಿ ಆ್ಯಂಡ್ ಫುಡ್ ಎಸ್ಪೆಷಲಿ ನಾಲ್ಗೆ ಮೇಲೆ ಚೆನ್ನಾಗಿ ಕೂತ್ಕೋಬೇಕು. ಅದು ನಾಲ್ಗೆ ಮೇಲೆ ಚೆನ್ನಾಗಿ ಕೂತ್ಕೊಳ್ಳಿಲ್ಲ ಅಂದರೆ ನೀನು ಏನೇ ಬ್ರ್ಯಾಂಡ್ ಹಾಕಿದ್ರು ಫಸ್ಟ್ ಪ್ರೈಸ್ ಬಂದುಬಿಡುತ್ತೆ, ಬಟ್ ರಿಪೀಟ್ಸ್ ಬರಲ್ಲ. ಸೊ ಭಯ ಅನ್ನೋದಕ್ಕಿಂತ ಇತ್ತು, ಲೈಕ್ ಹೆಂಗಿರುತ್ತೋ, ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೋ ಅಂತ. ಬಟ್ ಇನಿಷಿಯಲ್ ಟ್ರ್ಯಾಕ್ಷನ್ ಸೆಟ್ ಆಗೋದ್ಮೇಲೆ ದೆನ್ ಈಗ ಭಯ ಇಲ್ಲ. ಆ ಟ್ರಸ್ಟ್ ಹೇಗೆ ಬಿಲ್ಡ್ ಆಯಿತು? ಕ್ವಾಲಿಟಿ ಆ್ಯಂಡ್ ಕಸ್ಟಮರ್ ಫೋಕಸ್. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಇವತ್ತು ಅಷ್ಟೇ ಯಾರ್ಯಾರು ಕಸ್ಟಮರ್ಸ್ ಚೆನ್ನಾಗಿಲ್ಲ ಅಂತ ಏನಾರು ಇದೆ, ನೋ ಕ್ವಶನ್ಸ್ ಆಸ್ ವಿ ಸೆಂಡ್ ರಿಪ್ಲೇಸ್ಮೆಂಟ್ ಪ್ರಾಡಕ್ಟ್ ಬ್ಯಾಕ್. ಸೊ ಆ ಡೆಡಿಕೇಶನ್, ಆ ಕ್ವಾಲಿಟಿ, ದಟ್ ಒಬ್ಸೆಷನ್ ಇಸ್ ದೆ. ಟುಡೇ ಆಲ್ಸೋ ಇಟ್ಸ್ ದೆ. ಈಗಾಗಲೇ ಒಂದಷ್ಟು ಪ್ರಾಡಕ್ಟ್ಸ್ ಇದೆ. ಈಗ ಹೊಸ ಪ್ರಾಡಕ್ಟ್ಸ್ ಏನಾದರೂ ಲಾಂಚ್ ಮಾಡಬೇಕು ಅಂದಾಗ ಯಾವ ರೀತಿ ಡಿಸೈಡ್ ಮಾಡ್ತೀರಾ? ಇಂಥದ್ದೇ ಪ್ರಾಡಕ್ಟ್ ನಾವು ನೆಕ್ಸ್ಟ್ ಲಾಂಚ್ ಮಾಡಬೇಕು, ಅದು ರೀಚ್ ಆಗತ್ತೆ ಅನ್ನೋದನ್ನ ಯಾವ ಸ್ಕೇಲಿಂಗ್ ಮೇಲೆ ಡಿಸೈಡ್ ಮಾಡ್ತೀರಾ? ಸೊ ನಮ್ಮದು ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ, ನಮ್ಮದೇ ಅಡುಕ್ಲೆ ಔಟ್ಲೆಟ್ಸ್ 25 ಔಟ್ಲೆಟ್ಸ್ ಇದೆ, ನಮ್ಮದೇ ಆನ್ಲೈನ್ ಚಾನಲ್ ಇದೆ. ಸೊ ಇನಿಷಿಯಲ್ ಟ್ರಯಲ್ಸ್ ಅದೆಲ್ಲ ಇನಿಷಿಯಲ್ ಕಸ್ಟಮರ್ ಫೀಡ್ಬ್ಯಾಕ್ ಹೆಂಗೆ ಮಾಡೋದು ಬಿಫೋರ್ ವಿ ಲಾಂಚ್ ಇಟ್ ಇನ್ ಟು ದ ವೈಡರ್ ಮಾರ್ಕೆಟ್, ನಮ್ಮದೇ ಪ್ಲ್ಯಾಟ್ಫಾರ್ಮ್ ರೆಡಿ ಇದೆ. ಸೊ ಅಲ್ಲಿ ನಾವು ಲಾಟ್ ಆಫ್ ಸ್ಯಾಂಪಲ್ಸ್ ಕೊಟ್ಬಿಟ್ಟು ಫೀಡ್ಬ್ಯಾಕ್ ತೊಗೊಂಡು ಅದೆಲ್ಲ ಮಾಡ್ತೀವಿ. ಆ್ಯಂಡ್ ಜನಕ್ಕೆ ಏನಿಷ್ಟ ಆ್ಯಂಡ್ ನಮ್ದು ಬ್ರ್ಯಾಂಡ್ ಏನಕ್ಕೆ, ವಾಟ್ ಇಟ್ ಈಸ್ ನೋನ್ ಫಾರ್, ಆ ಚೌಕಟ್ಟಿರುತ್ತೆ, ಆ ಬೌಂಡ್ರಿ ಇರುತ್ತೆ. ಟ್ರೆಡಿಷ್ನಲ್ ಸೌತ್ ಇಂಡಿಯನ್ ಫುಡ್ ಇಸ್ ಸಮಥಿಂಗ್ ದಟ್ ವಿ ಆರ್ ನೋನ್ ಫಾರ್. ಸೊ ಆ ಬೌಂಡ್ರಿ ಇಟ್ಕೊಂಡು ವಿ ನೋ ಯಾವ ಥರ ಪ್ರಾಡಕ್ಟ್ಸ್ ಬೇಕು, ಯಾವ ಥರ ಕನ್ವೀನಿಯನ್ಸ್, ಯಾವ ಥರ ಈಟಿಂಗ್ ಒಕೇಶನ್ಸಲ್ಲಿ ನಮ್ಮ ಪ್ರಾಡಕ್ಟ್ ಇರಬೇಕು ಅಂತ ವಿ ಹ್ಯಾವ್ ಅ ಫೇರ್ ಐಡಿಯಾ. ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿದೆ ಬ್ಯಾಕ್ ಎಂಡಲ್ಲಿ. ಅಪ್ಪ ಅಮ್ಮ ಇರೋದ್ರಿಂದ ಹೊಸ ಪ್ರಾಡಕ್ಟ್ಸ್ ಟೈಮ್ ಟು ಮಾರ್ಕೆಟ್ ಅಂತಾರಲ್ಲ, ಫ್ರಮ್ ಇನ್ಸೆಪ್ಷನ್ ಟು ಮಾರ್ಕೆಟ್ಗೆ ಹೋಗೋದು, ದಟ್ಸ್ ವೆರಿ ಕ್ವಿಕ್ ಫಾರ್ ಅಸ್. ಆ್ಯಂಡ್ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಟ್ರಯಲ್ಸ್ ಇಸ್
lot easy, lot quicker. Getting into the outlet is a lot easier. ಈಗ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಟೇಸ್ಟ್ ಅನ್ನೋದು ಕೂಡ ಅಷ್ಟೇ ಮುಖ್ಯ ಹೌದು. ಆಗುತ್ತೆ. ಅದು ಒಂದು ಎಮೋಷನಲ್ ಫ್ಯಾಕ್ಟರ್ ಹೌದು, ಅಂತಾನೂ ಹೌದು, ಹೇಳ್ಬೋದು. ಹೌದು. ಇನಿಷಿಯಲಿ ನೀವು ಇನ್ವೆಸ್ಟರ್ಸ್ ನ ಪಿಚ್ ಮಾಡುವಾಗ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರಿ ಆ ಟೇಸ್ಟ್ ಅನ್ನೋ ಫ್ಯಾಕ್ಟರ್ ಇಟ್ಕೊಂಡು? So surprisingly, all our investors were consumers of Adukle before. So ಎಲ್ಲರಿಗೂ ತಿಂದಿದ್ರು ಅಡುಕ್ಲೆ ಪ್ರಾಡಕ್ಟ್ಸ್, ಇನ್ನು ಬೈ ಆಕ್ಸಿಡೆಂಟಾ ಬೈ ಚಾಯ್ಸಾ ಕನ್ಸ್ಯೂಮ್ ಮಾಡಿದ್ರು. ಸೊ ಟೇಸ್ಟ್ ಬಗ್ಗೆ ಕನ್ವಿನ್ಸ್ ಮಾಡೋ ಪ್ರಮೇಯ ಬರಲಿಲ್ಲ, ನಂಬರ್ಸ್ ಬಗ್ಗೆ ಕನ್ವಿನ್ಸ್ ಮಾಡೋ ಪ್ರಮೇಯ ಆಯಿತು. ಸೊ ಮಾರ್ಕೆಟ್ ಸೈಜ್ ಏನು ಅದೆಲ್ಲ ಟಿಪಿಕಲ್ ಕ್ವೆಶನ್ಸ್ ಕೇಳ್ತಾರೆ, ಆ ಥರ ಕ್ವೆಶನಿಂಗ್ ಕನ್ವಿನ್ಸಿಂಗ್ ಇತ್ತು. ಬಟ್ ಟೇಸ್ಟ್ ಬಗ್ಗೆ ಕ್ವೆಶನ್ ಮಾಡೋ ಪ್ರಮೇಯ ಇಲ್ಲ, ಬಿಕಾಸ್ ಎಲ್ಲರೂ ಅಡುಕ್ಲೆ ತಿಂದ ಉಪಯೋಗಿಸಿರೋ ಜನನೇ ಈಗಲೂ ಇರೋದು. ಓಕೆ. ಅಂಡ್ ಒಂದು ಬಿಸ್ನೆಸ್ ಅಂತ ಬಂದಾಗ, ಅದರಲ್ಲೂ ಒಂದು ಟ್ರೆಡಿಷನಲ್ ಫ್ಯಾಮಿಲಿ ಬಿಸ್ನೆಸ್ ಅಂತ ಬಂದಾಗ ವ್ಯಾಲ್ಯೂಸ್ ಅಂಡ್ ವರ್ಚ್ಯೂಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದನ್ನ ಎಕ್ಸ್ಪಾನ್ಷನ್ ಮಾಡುವಾಗ ಕೂಡ ಕೆಲವು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನೋಡ್ಬೇಕಾಗತ್ತೆ. ಸೊ ಈ ಒಂದು ವ್ಯಾಲ್ಯೂಸ್ ನ ಇಟ್ಕೊಂಡು ಗ್ರೋತ್ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತೀರಾ? ಯಾವ ಟೆಕ್ನಿಕ್ಸ್, ಯಾವ ಟ್ಯಾಕ್ಟಿಕ್ಸ್ ನ ಯೂಸ್ ಮಾಡ್ತೀರಾ? ನಮ್ದು ಫಾರ್ ಅಸ್ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್, ಕ್ಲೀನ್ ಲೇಬಲ್ ಇಸ್ ಇಂಪಾರ್ಟೆಂಟ್, ಪಾಮ್ ಆಯಿಲ್ ಯೂಸ್ ಮಾಡಲ್ಲ, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ, ಅಡಿಟಿವ್ಸ್ ಯೂಸ್ ಮಾಡಲ್ಲ. ಸೊ ಆ ವ್ಯಾಲ್ಯೂಸ್ ವಿಲ್ ನೆವರ್ ಕಾಂಪ್ರಮೈಸ್. ಸೊ ಅದಕ್ಕೆ ಆ್ಯಂಡ್ ಯು ಆಲ್ಸೋ ಹ್ಯಾವ್ ಟು ಬಿ ಕಾಂಪಿಟೇಟಿವ್. ಸೊ ಇದು ಹಾಕಿರೋದಕ್ಕೆ ದೇರ್ ಆರ್ ಸಮ್ ಬ್ರ್ಯಾಂಡ್ಸ್ ವೇರ್ ತುಂಬ ಪ್ರೈಸ್ ಜಾಸ್ತಿ, ಬಟ್ ವಿ ವಾಂಟೆಡ್ ಟು ಮೇಕ್ ಇಟ್ ಅಫೋರ್ಡೆಬಲ್. ಗುಡ್ ಕ್ವಾಲಿಟಿ ಫುಡ್ ಶುಡ್ ನಾಟ್ ಬಿ ಎಕ್ಸ್ಪೆನ್ಸಿವ್, ರೈಟ್? ಸೊ ದೋಸ್ ಆರ್ ದ ವ್ಯಾಲ್ಯೂಸ್ ದಟ್ ವಿ ಹ್ಯಾವ್. ಆ್ಯಂಡ್ ಇದೇ ಇರೋದ್ರಿಂದ ಟೀಮ್ ಆಲ್ಸೋ ಹ್ಯಾಸ್ ಇದೇ ವ್ಯಾಲ್ಯೂಸಿಂದನೇ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ದ ನ್ಯೂ people who also join, when we interview them, these are the things that for us is very, very important. So product ಚೆನ್ನಾಗಿದೆ, product speaks for itself, everything else falls into place. I don't know if that answered your question. Okay. So be it product or service, ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಆಗಿರಬಹುದು, ಅದನ್ನ ಪ್ರಮೋಟ್ ಮಾಡಿಲ್ಲ ಅಂದ್ರೆ ರೀಚ್ ಆಗೋದು ತುಂಬಾ ಕಷ್ಟ. ಮಾರ್ಕೆಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಮಾರ್ಕೆಟಿಂಗ್ ಅಂತ ಬಂದಾಗ ನೀವು ಬಸ್ಗಳ ಮೇಲೆ ಅಡ್ವರ್ಟೈಸ್ ಮಾಡುವಂತ ಐಡಿಯಾ ಹೇಗೆ ಉಟ್ಕೊಳ್ತು? ಯಾಕೆ ಅದನ್ನೇ ಚೂಸ್ ಮಾಡಿದ್ರಿ? So again, ಇದು 2 years ago, we have a chief growth officer anta. His name is Vinay Gopinath anta. So he is one of our very key pillars of the organization. He comes with a very strong FMCG background, right from TTK Prestige, Mobicon, ಅದೆಲ್ಲ ಒಂದು 100 ಕಡೆ ಕೆಲಸ ಮಾಡಿ ಬಂದಿರೋದು. ಅಲ್ಲಿ for us what we realized was, ನಮ್ಮದು predominantly Bangalore focus, Karnataka focused food. Bangalore is a regional hub. So we always wanted to figure out ಯಾವ ಥರ more value for money ಸಿಗುತ್ತೆ ಅಂತ. That was one of the reasons we put up an experience store. It didn't come out of ಸ್ಟೋರ್ ಹಾಕೋಣ ಅಂತ. ಈ ಬೆಂಗಳೂರಲ್ಲಿ ಹೋರ್ಡಿಂಗ್ ಹಾಕಿದ್ರೆ ಹೋರ್ಡಿಂಗಿಗೆ 2.5 ಲಕ್ಷ 3 ಲಕ್ಷದ ಕಡಿಮೆ ಸಿಗಲ್ಲ. ಅದ್ರ ಬದಲು ಮೇನ್ ರೋಡಲ್ಲಿ ಒಂದು ಸ್ಟೋರ್ ಹಾಕ್ಬಿಡೋಣ, ಅದು ಹೋರ್ಡಿಂಗು ಆಗುತ್ತೆ ಅಂದರೆ ಜನನೂ ಬಂದು ತಿಂತಾರೆ. ವೆನ್ ಆಲ್ ದ ಬ್ರ್ಯಾಂಡ್ಸ್ ವರ್ ಟಾಕಿಂಗ್ ಅಬೌಟ್ ಆನ್ಲೈನ್, ಯು ಆರ್ ಒನ್ ಆಫ್ ದ ಫ್ಯೂ ಬ್ರ್ಯಾಂಡ್ಸ್ ದಟ್ ಸೆಡ್ ಇಲ್ಲ ವಿಲ್ ಸ್ಟಾರ್ಟ್ ಆಫ್ಲೈನ್ ಫಸ್ಟ್. ಸೊ ಈಗ ಎಲ್ಲ ಬ್ರ್ಯಾಂಡು ಇಲ್ಲ ನಾವು ಸ್ಟೋರ್ ಹಾಕ್ತೀವಿ ಅಂತ ಇಟ್ಸ್ ಕಮ್ ಬ್ಯಾಕ್. ಬಟ್ ವಿ ಪುಟ್ ಅಪ್ ಅವರ್ ಫಸ್ಟ್ ಸ್ಟೋರ್ ಅಬೌಟ್ 8 years ago. ಸೊ ಆ ಥರ ಮಾಡಿರೋದ್ರಿಂದ ವಿ ರಿಯಲೈಸ್ ದಟ್ ಎಲ್ಲಿ ಕಡಿಮೆ ದುಡ್ಡು ಖರ್ಚು ಮಾಡಿಕೊಂಡು ಮೋರ್ ಇಂಪ್ಯಾಕ್ಟ್ ಬರುತ್ತೆ ಅಂತ. BMTC ಬಸ್ಸಸ್ ಗೊತ್ತು, ಟ್ರಾಫಿಕ್ ಜಾಮ್ಸ್ ಗೊತ್ತು, ಆ್ಯಂಡ್ ದಟ್ ವಾಸ್ ಅ ಮೀಡಿಯಮ್ ಫಾರ್ ಅಸ್ ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ಡ್ ರಿಯಲಿ ವೆಲ್. ದ ಬಸ್ ಬ್ಯಾಕ್ ಫಾರ್ ಅಸ್ ಇಸ್ ಒಂಥರ. ಸೊ ದಿಸ್ ಆಲ್ಸೋ ಅ ಜೋಕ್ ದೇರ್ ಸಮ್ ಟೈಮ್ ಫಾರ್ ವಿನಯ್ ವಿ ಕಾಲ್ ಹಿಮ್ ಬಸ್ ಬ್ಯಾಕ್ ವಿನಯ್. ಸೊ ಏನೇ ಇದ್ರೂ ಬಸ್ ಬ್ಯಾಕ್ ಮಾಡ್ಬಿಡೋಣ ಸರ್ ಅಂತ ಹೇಳ್ತಾರೆ. ಸೊ ದೆನ್ ಇಟ್ ಕಾನ್ಸೆಪ್ಚುಲೈಸಸ್ ವೆರಿ ವೆಲ್. ಸೊ ಅದಕ್ಕೆ ಹೇಳೋದು, ಒಂದು ಸಕ್ಸಸ್ಫುಲ್ ಬಿಸ್ನೆಸ್ಗೆ ಎಕ್ಸ್ಪೀರಿಯನ್ಸ್ ಜೊತೆ ಬುದ್ಧಿವಂತಿಕೆ, ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಸ್ಕೇಲ್ ಅಟ್ ದಟ್ ರೈಟ್ ಜಂಕ್ಷರ್, ರೈಟ್ ಪೀಪಲ್ ಶುಡ್ ಕಮ್ ಇನ್ ದ ಆರ್ಗನೈಸೇಷನ್. ಎಕ್ಸಾಕ್ಟ್ಲಿ. ಸೊ ಈಗ ಲೊಕೇಶನ್ಸ್ ನ ನೀವು ಇವಾಗ ಒಂದು ಔಟ್ಲೆಟ್ ಓಪನ್ ಮಾಡಬೇಕು ಅಂದಾಗ ಅಥವಾ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂದಾಗ ಯಾವ ರೀತಿ ಚೂಸ್ ಮಾಡ್ತೀರಾ? ಯಾವ ಬೇಸಿಸ್ ಮೇಲೆ? ಸೊ ಮುಂಚೆ ಇಟ್ ವಾಸ್ ಬೇಸಿಕ್ಲಿ ಆನ್ ಗಟ್ ಫೀಲಿಂಗ್, ಬಿಕಾಸ್ ನಮ್ದು ಎಲ್ಲೆಲ್ಲಿ ಪಾಕೆಟ್ಸ್ ಇದೆ ಅಂತ ಗೊತ್ತಿತ್ತು. ಬಟ್ ನೌ ವಿ ಹ್ಯಾವ್ ಆಪರೇಷನಲೈಸ್ಡ್ ಇಟ್ ಫುಲ್ಲಿ. ದೇರ್ ಇಸ್ ಅ ಡೆಡಿಕೇಟೆಡ್ ಟೀಮ್. ಅವರು ರೆಕಿ ಮಾಡ್ತಾರೆ, ರೆಂಟ್ ನೋಡ್ತಾರೆ, ಆ ಏರಿಯಲ್ಲಿ ರೆಂಟ್ ಹೆಂಗಿದೆ, ಆ ಏರಿಯಾ ಕ್ಯಾಚ್ಮೆಂಟ್ ನೋಡ್ತಾರೆ, ಅದ್ರ ಸುತ್ತಮುತ್ತ ಅಪಾರ್ಟ್ಮೆಂಟ್ ರೆಸಿಡೆನ್ಷಿಯಲ್ ಏರಿಯಾಸ್ ಇದೆಯಾ ನೋಡ್ತಾರೆ. ಆ್ಯಂಡ್ ವಿ ಹ್ಯಾವ್ ಫ್ಯೂ ಬ್ರ್ಯಾಂಡ್ಸ್ ವೆರ್ ವಿ ಬೆಂಚ್ ಮಾರ್ಕ್, ಆ ಬ್ರ್ಯಾಂಡ್ಸ್ ಔಟ್ಲೆಟ್ ಇದೆಯಾ ನೋಡ್ತಾರೆ. ಸೊ ಅದೆಲ್ಲ ಇಟ್ಕೊಂಡು ದೇ ಪ್ರೆಸೆಂಟರ್ಸ್ ಬೈ ಸೇಯಿಂಗ್ ದೀಸ್ ಆರ್ ದಿ ಔಟ್ಲೆಟ್ಸ್ ಇದಿದೆ ಅಂತ. ಆ್ಯಂಡ್ ಅವರೇ ಪ್ರೊಜೆಕ್ಷನ್ ಕೊಟ್ಬಿಡ್ತಾರೆ, ಇಷ್ಟು ಸೇಲ್ ಆಗತ್ತೆ ಸರ್ ಇಲ್ಲಿ ಅಂತ. ಸೊ ದೆನ್ ದ ಡಿಸಿಷನ್ ಮೇಕಿಂಗ್ ಬಿಕಮ್ಸ್ ಲಾಟ್ ಕ್ವಿಕ್. ಒಂದು ಪ್ರೆಸೆಂಟೇಷನ್ ಬರುತ್ತೆ, ಒಂದು ಫುಲ್ PPT ಬರುತ್ತೆ. ಸೊ ದೆನ್ ವಿ ಸೇ ಗೋ ಆರ್ ನೋ ಗೋ ಇಸ್ ಅವರ್ ಡಿಸಿಷನ್ ಇದೆ. ಓಕೆ. ಇನ್ನು ಸೇಲ್ಸ್ ಅಂತ ಬಂದಾಗ ಅದು ಸೀಸನ್ಗೆ ತಕ್ಕ ಹಾಗೆ ಚೇಂಜ್ ಆಗತ್ತಾ?
ನಿಮ್ಮ ಬಿಸ್ನೆಸ್ ಅಕ್ಯುಮೆನ್ ಅಥವಾ ಮಾಡೆಲ್ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಮುಂಚೆ ಇತ್ತು, ಬಟ್ ಈಗ ಬೆಳೀತಿರೋ ಬಿಸ್ನೆಸ್ ಆಗಿರೋದ್ರಿಂದ ಅಷ್ಟು ಕಡಿಮೆ, ಅಷ್ಟೊಂದು ಇಂಪ್ಯಾಕ್ಟ್ ಅನ್ಸಲ್ಲ. ಬಟ್ ಸ್ವಲ್ಪ ಇರುತ್ತೆ. ಸಮ್ಮರ್ಸಲ್ಲಿ ಸ್ನ್ಯಾಕಿಂಗ್ ಇರುತ್ತಲ್ಲ, ಈ ಚಕ್ಲಿ ಕೊಡ್ಬಡೆ ಮುಚ್ಚರೆ, ದಟ್ ಸ್ವಲ್ಪ ಫಾಲ್ಸ್ ಡೌನ್. ಬಿಕಾಸ್ ಸಮ್ಮರಲ್ಲಿ ಪೀಪಲ್ ಡೋಂಟ್ ಈಟ್ ಔಟ್ ಸೈಡ್, ಮಕ್ಳಿಗೆ ಎಕ್ಸಾಮ್ ಇರುತ್ತೆ, ಕರ್ದಿ ತಿಂಡಿ ತಿಂದಿರಲ್ಲ, ಅದೆಲ್ಲ ಇರುತ್ತೆ. ಸೊ ಡ್ಯೂರಿಂಗ್ ದೋಸ್ 3 months, ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಸ್ವಲ್ಪ ಇಟ್ಸ್ ಸ್ಲೋಸ್ ಡೌನ್, ಬಟ್ ಆಫ್ಟರ್ ದಟ್ ಇಟ್ಸ್ ಗುಡ್, ಏನು ತೊಂದರೆ ಇಲ್ಲ. ಸೊ ಅಷ್ಟು ಸೀಸನಲ್ ವೇರಿಯೇಷನ್ಸ್ ಇರಲ್ಲ. ಹಬ್ಬದ ಟೈಮಲ್ಲಿ ಈ ಜನ್ಮಾಷ್ಟಮಿ ಆದಮೇಲೆ ಸ್ವೀಟ್ಸ್ ಟೇಕ್ ಸಮ್ ಹೈಯರ್ ಪ್ರೆಸಿಡೆನ್ಸ್ ದ್ಯಾನ್ ಖಾರ ಆ್ಯಂಡ್ ಸೇವರೀಸ್. ರೈಟ್. ಇನ್ನು ನೆಕ್ಸ್ಟ್ 10 years ಅಲ್ಲಿ ಅಡುಕಲೆನ ಎಲ್ಲಿ ತಗೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಇದೆ? ಈಗ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದೆ ಅಂಡ್ ಓವರ್ಸೀಸ್ಗೂ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ ಬಿಸ್ನೆಸ್. ಸೊ ಮನೇಲಿ ಅಡುಕ್ಲೇ ಇರಬೇಕು ಮೇಡಮ್, ದಟ್ ಈಸ್ ಆರ್ ಮೋಟೋ. ಅಷ್ಟೇ, ಎಲ್ಲ ಒಂದೊಂದು ಮನೆಯಲ್ಲೂ ಅಡುಕ್ಲೇ ಇರಬೇಕು. ಸೌತ್ ಇಂಡಿಯನ್ ಫುಡ್ ಅಂದಾಗ, ಸೌತ್ ಇಂಡಿಯನ್ ವೆಜಿಟೇರಿಯನ್ ಫುಡ್ ಅಂದಾಗ ಅಡುಕ್ಲೇ ಇರಬೇಕು. ಅದು ಏನೇ ನಂಬರ್ ಇರ್ಬೋದು, 1000 ಕೋಟಿ ಇರ್ಬೋದು, 5000 ಕೋಟಿ ಇರ್ಬೋದು. ಟುಡೇ ಆ ಕಾಂಪಿಟೇಟರ್ಸ್ 1000 ಕೋಟಿ ಮೇಲೆ ಮಾಡ್ತಾರೆ. ಆ ಸ್ಟೇಜಿಗೆ ಹೋಗಬೇಕು ಅಂತ ಆಸೆ. ಮನೆಯಲ್ಲೂ ಅಡುಕ್ಲೇ ಇರಬೇಕು ಎಂಡ್ ಆಫ್ ದ ಡೇ. ಇನ್ನು ನಿಮ್ಮದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ B2B ಈಸಿ ಆಗುತ್ತಾ, B2C ಈಸಿ ಆಗುತ್ತಾ? ಸ್ಟ್ರಾಟಜೀಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂತ ಬಂದಾಗ ಯಾವ್ದು ತುಂಬ ಈಸಿಯರ್ ಅಂತ ಅನ್ಸುತ್ತೆ? ಮೇಡಮ್, ಬಿಸ್ನೆಸ್ಸಲ್ಲಿ ಯಾವುದೂ ಈಸಿ ಇಲ್ಲ, ಎಲ್ಲ ಕಷ್ಟನೇ. ನಥಿಂಗ್ ಈಸ್ ಈಸಿಯರ್. ಸೊ B2B ಹ್ಯಾಸ್ ಇಟ್ಸ್ ಚಾಲೆಂಜಸ್, has its opportunities. B2C has its challenges, has its opportunities. But we are a brand first company. So for us, B2C always comes first. B2B comes secondary, if not later. ಇನ್ನೊಂದು ನನಗೆ ಕ್ಯೂರಿಯಾಸಿಟಿ ಇರೋದು, ಈಗ ಒಂದು ಕೋಡ್ ಬೆಳೆಗೆ ಒಂದು ₹100 ಅಂತ ಇಟ್ಕೊಳ್ಳೋಣ. ಸೊ ಅಂದಾಜು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ರಾ ಮಟೀರಿಯಲ್ಸ್ ಬೇಕಾಗ್ಬೋದು, ಅದರ ಪ್ರೈಸ್, ಕಾಸ್ಟಿಂಗ್ ಅದೆಲ್ಲ ಎಷ್ಟು? ತುಂಬ ನಾನು ಕೋಡ್ಬಳೆ ರೆಸಿಪಿ ಕೇಳ್ತಾ ಇದ್ದೀರಾ, ತುಂಬ ಕಷ್ಟ. ಬಟ್ ಯಾ, ಸೊ ಜನರಲಿ ಈ ಪ್ರಾಡಕ್ಟ್ ಡ್ರಿವನ್ FMCG ಕಂಪನೀಸಲ್ಲೆಲ್ಲ ದ ಸ್ಟ್ರಕ್ಚರ್ ಇಸ್ ವೆರಿ ಸಿಮಿಲರ್. ಸೊ ಎಕ್ಸ್ ಫ್ಯಾಕ್ಟ್ರಿ ಗ್ರಾಸ್ ಮಾರ್ಜಿನ್ಸ್ ಅಂತಾರೆ. ಸೊ ಗ್ರಾಸ್ ಮಾರ್ಜಿನ್ಸ್ ಅಂದರೆ ಬೇಸಿಕಲಿ ಒಂದು ಪ್ಯಾಕೆಟ್ ಮಾರೋಕ್ಕೆ ಫ್ಯಾಕ್ಟ್ರಿ ತನಕ ಏನು ಖರ್ಚಾಗುತ್ತೆ. ಸೊ ಅದಕ್ಕೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಫಾರ್ ಅ ಕಂಪನಿ ಲೈಕ್ ಆರ್ಸ್, ದ ಗೋಲ್ಡ್ ಸ್ಟ್ಯಾಂಡರ್ಡ್ ಇಸ್ ಅಬೌಟ್ 55-60% ಗ್ರಾಸ್ ಮಾರ್ಜಿನ್. ಸೊ ಬಿಕಾಸ್ ಆರ್ ಸ್ಕೇಲ್ ಇಸ್ ಸ್ಮಾಲ್, ವಿ ಹ್ಯಾವ್ ಅಬೌಟ್ 45% ಗ್ರಾಸ್ ಮಾರ್ಜಿನ್. ಸೊ ನಾನು ₹100 ಕೊಡ್ಬೇಡಿ ಅಂದರೆ ₹45 ಇಂದ ₹50 ತನಕ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟೇ ಆಗೋಗುತ್ತೆ. ಸೊ ಅದಾದಮೇಲೆ ಚಾನಲ್ ಮಾರ್ಜಿನ್ ಬರುತ್ತೆ. ಎಕ್ಸ್ಪೀರಿಯನ್ಸ್ ಸ್ಟೋರ್ಗೆ ಒಂದು ಅದರದ್ದೇ ಎಕ್ಸ್ಪೆನ್ಸಸ್ ಇರುತ್ತೆ, ಈ ಚಾನಲ್ಗೆ ಅದರದ್ದೇ ಎಕ್ಸ್ಪೆನ್ಸ್ ಇರುತ್ತೆ. ಸೊ ಅದೆಲ್ಲ ಉಳಿದಿರೋ ದುಡ್ಡಲ್ಲಿ ನಡೆಸೋ ಕಾರ್ಯಕ್ರಮ. ಸರ್, ನಿಮ್ಮ ಬಿಸ್ನೆಸ್ ಶೆಡ್ಯೂಲಲ್ಲಿ ನಮ್ಮ ಶೋಗೆ ಬಂದು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ಗೆ ಬೇಕಾಗಿರುವಂಥ ಅಷ್ಟು ಅಂಶಗಳು, ಮಾರ್ಕೆಟಿಂಗಿಂದ ಹಿಡಿದು ಆಪರೇಷನ್ಸ್, ಸೇಲ್ಸ್ ಎಲ್ಲವನ್ನು ಕೂಡ ಇನ್ ಡೀಟೇಲ್ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಇಟ್ ವಾಸ್ ಅ ಪ್ಲೆಷರ್ ಟಾಕಿಂಗ್ ಟು ಯು. ನೋಡಿದ್ರಲ್ಲ ಈ ಎಪಿಸೋಡ್ ಎಷ್ಟು ಇನ್ಸೈಟ್ಫುಲ್ ಆಗಿತ್ತು ಅಂತ. ಮುಂದಿನ ಶನಿವಾರ ಬಿಸ್ನೆಸ್ ಟಾಕೀಸ್ನಲ್ಲಿ ನಾನು ಮತ್ತೊಬ್ಬ ಬಿಸ್ನೆಸ್ ಐಕನ್ನೊಂದಿಗೆ ಅವರ ಬಿಸ್ನೆಸ್ ಲೆಗಸಿ ಆ್ಯಂಡ್ ಆಪರೇಷನ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವು ಯಾರನ್ನ ಗೆಸ್ಟ್ ಆಗಿ ಬಿಸ್ನೆಸ್ ಟಾಕೀಸ್ನಲ್ಲಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅಂತ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಅಲ್ಲಿವರೆಗೂ ಮರೀದೆ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.